ದುಬೈ ಈ ಹೆಸರು ಕೇಳಿದ ಕೂಡಲೇ ನಮಗೆ ಏನು ನೆನಪಾಗ್ತದೆ? ಆಕಾಶವನ್ನ ಮುಟ್ಟುವ ಬುರ್ಜ್ ಖಲೀಫಾ, ರಾತ್ರಿ ವೇಳೆಯಲ್ಲಿ ಹೊಳೆಯುವ ರಸ್ತೆಗಳಲ್ಲಿ ಐಷಾರಾಮಿ ಕಾರುಗಳ ವಿಹಾರ, ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಶಾಪಿಂಗ್ ಮಾಲ್ಗಳು, ಕಿಲೋಗಟ್ಟಲೆ ಚಿನ್ನವನ್ನ ಒಡವೆಗಳಾಗಿ ಧರಿಸಿರುವ ಅಂಗಡಿಗಳ ಹೊಳಪು, ಪ್ರತಿಯೊಬ್ಬ ಭಾರತೀಯ ಯುವಕನ ಹೃದಯದಲ್ಲಿ ಆಳವಾಗಿ ಬೇರೂರಿರುವ ಒಂದು ಕನಸು. ಒಮ್ಮೆ ದುಬೈಗೆ ಹೋದ್ರೆ ಜೀವನವೇ ಬದಲಾಗ್ತದೆ, ನಮ್ಮ ಕಷ್ಟಗಳೆಲ್ಲ ತೀರುತ್ತವೆ, ಕುಟುಂಬ ಸ್ಥಿರವಾಗ್ತದೆ ಎಂದು ಬಹಳಷ್ಟು ಜನರು ನಂಬುತ್ತಾರೆ. ಆದ್ರೆ ಈ ಅದ್ಭುತ ಚಿತ್ರಣವನ್ನ ತೋರಿಸುವ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ಐಷಾರಾಮಿ ಜಾಹೀರಾತುಗಳ ಹಿಂದೆ ಮರೆಯಾಗಿರುವ ಮತ್ತೊಂದು ಮುಖವನ್ನ ನೀವು ತಿಳಿದಿದ್ದೀರಾ? ನಿಜವಾಗಿಯೂ ದುಬೈಯಲ್ಲಿ ಭಾರತೀಯರ ಜೀವನ ಚಿನ್ನದಂತಿರುತ್ತಾ? ರಾತ್ರಿ ವೇಳೆಯಲ್ಲಿ ಆ ಹೊಳೆಯುವ ಕಟ್ಟಡಗಳ ಕೆಳಗೆ ಕಿಕ್ಕಿರಿದಿರುವ ಲೇಬರ್ ಕ್ಯಾಂಪ್ಗಳಲ್ಲಿ ತಮ್ಮ ಕಷ್ಟಗಳನ್ನ ಮಾರಾಟ ಮಾಡ್ತಿರುವ ಸಾವಿರಾರು ಭಾರತೀಯರ ವಾಸ್ತವಿಕತೆ ಏನು? 50 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಬಿಸಿಲಿನಲ್ಲಿ ಕುಟುಂಬದಿಂದ ದೂರವಾಗಿ ಕಫಾಲ ವ್ಯವಸ್ಥೆ ಎಂಬ ಸಂಕೋಲೆಗಳಿಂದ ಬಂದಿಗಳಾಗಿರುವ ಕಥೆಗಳು ನಿಮಗೆ ಗೊತ್ತಾ? ಇಂದು ನಾವು ವಿಶ್ವ ನೋಡುವ ದುಬೈಯನ್ನಲ್ಲ, ದುಬೈನ ಒಳಗಿರುವ ಭಾರತೀಯರ ಜೀವನದ ಸತ್ಯವನ್ನ ತಿಳಿದುಕೊಳ್ಳೋಣ. ಲಕ್ಷಾಂತರ ಭಾರತೀಯರು ತಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಳಲು ತೆರಳಿರುವ ಈ ನಗರದಲ್ಲಿ ಅವರು ಯಾವ ರೀತಿಯ ಸವಾಲುಗಳನ್ನ ಎದುರಿಸುತ್ತಿದ್ದಾರೆ, ಅವರ ದಿನ, ಅವರ ಜೀವನ ಹೇಗಿರುತ್ತೆ ಎಂಬುದನ್ನ ಸ್ಪಷ್ಟವಾಗಿ ನೋಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದ್ರೆ ನಿಮ್ಮ ಚಿಕ್ಕ ಸಹಾಯ ನಮಗೆ ಬೆಟ್ಟದಷ್ಟು ಬಲ ನೀಡುತ್ತದೆ. ದುಬೈ ಹೇಗೆ ಹುಟ್ಟಿತು? ಮರುಭೂಮಿಯಿಂದ ಐಷಾರಾಮಿ ನಗರವಾಗಿ ಈ ಮರುಭೂಮಿ ನಗರ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಶ್ರೀಮಂತವಾಗಿ ವಿಶ್ವಕ್ಕೆ ಒಂದು ಆಕರ್ಷಣೀಯ ಕೇಂದ್ರವಾಗಿ ಹೇಗೆ ಬದಲಾಯಿತು? ಈ ಅದ್ಭುತ ಬದಲಾವಣೆಯ ಹಿಂದಿನ ನಿಜವಾದ ಕತೆ ತುಂಬಾ ಆಸಕ್ತಿದಾಯಕವಾಗಿರುತ್ತೆ. ಕೇವಲ 60 ರಿಂದ 70 ವರ್ಷಗಳ ಹಿಂದೆ ಈಗ ನಾವು ನೋಡ್ತಿರುವ ಈ ಹೊಳೆಯುವ ನಗರ ಕೇವಲ ಒಂದು ಸಣ್ಣ ಶಾಂತವಾದ ಮರುಭೂಮಿ ಪ್ರದೇಶವಾಗಿತ್ತು. ಆಗ ಇಲ್ಲಿ ದೊಡ್ಡದಾದ ಅಭಿವೃದ್ಧಿ ಇರೋದಿಲ್ಲ. ದುಬೈ ಜನರ ಮುಖ್ಯ ಜೀವನಾಧಾರವೆಂದ್ರೆ ಸಮುದ್ರದಿಂದ ಮುತ್ತುಗಳನ್ನ ತೆಗೆದು ವ್ಯಾಪಾರ ಮಾಡುವುದು. ಆ ಸಮಯದಲ್ಲಿ ಆಕಾಶವನ್ನ ಮುಟ್ಟುವ ಕಟ್ಟಡಗಳಿರಲಿಲ್ಲ, ವಿಶ್ವ ಪ್ರಸಿದ್ಧ ಸುಗಂಧ ದ್ರವ್ಯಗಳ ವ್ಯಾಪಾರವಿರಲಿಲ್ಲ, ಈಗ ನಾವು ನೋಡುವ ಅದ್ಭುತವಾದ ಗ್ಲಾಮರ್, ಐಷಾರಾಮಿ ಜೀವನವೇ ಇರಲಿಲ್ಲ. ಎಲ್ಲವೂ ಸರಳವಾಗಿ ಬಡತನದಿಂದ ಕೂಡಿತ್ತು. ಆದ್ರೆ 1966ರಲ್ಲಿ ಈ ಪ್ರದೇಶದ ಭವಿಷ್ಯವನ್ನ ಬದಲಾಯಿಸಿದ ಪ್ರಮುಖ ಘಟನೆ ನಡೆಯಿತು. 1966ರಲ್ಲಿ ದುಬೈನ ಮರಳಿನ ಕೆಳಗೆ ಅಪಾರವಾದ ತೈಲ ನಿಕ್ಷೇಪಗಳು ಕಂಡುಬಂದವು. ಈ ತೈಲದ ಆವಿಷ್ಕಾರ ಒಂದು ದೊಡ್ಡ ತಿರುವು. ಇಲ್ಲಿಂದ ಈ ನಗರದ ಭವಿಷ್ಯವೇ ಬದಲಾಯಿತು. ತೈಲ ಮಾರಾಟದಿಂದ ಬಂದ ಅಪಾರ ಧನದಿಂದ ದುಬೈ ಅರಬ್ ದೇಶಗಳಲ್ಲಿ ಅತ್ಯಂತ ಶ್ರೀಮಂತ ಪ್ರದೇಶವಾಗಿ, ಶಕ್ತಿಶಾಲಿ ಆರ್ಥಿಕ ಕೇಂದ್ರವಾಗಿ ನಿಂತಿತ್ತು. ಆದ್ರೆ ಇಲ್ಲಿ ದುಬೈನ ಆಡಳಿತಗಾರರು ಒಂದು ಬುದ್ಧಿವಂತ ನಿರ್ಣಯವನ್ನ ತೆಗೆದುಕೊಂಡರು. ಅವರು ಕೇವಲ ತೈಲದ ಮೇಲೆಯೇ ಆಧಾರವಾಗದೆ ತಮ್ಮ ದೃಷ್ಟಿಯನ್ನ ಭವಿಷ್ಯದ ಕಡೆಗೆ ತಿರುಗಿಸಿದರು. ತೈಲದ ಸಂಗ್ರಹ ಎಂದೋ ಒಂದು ದಿನ ಕಡಿಮೆಯಾಗ್ತದೆ ಎಂದು ಅರಿತು ತೈಲದ ಹಣವನ್ನ ಪ್ರವಾಸೋದ್ಯಮ, ವ್ಯಾಪಾರ ಮತ್ತೆ ರಿಯಲ್ ಎಸ್ಟೇಟ್ ಕ್ಷೇತ್ರಗಳಿಗೆ ತಿರುಗಿಸಿದರು. ಈ ಕಾರ್ಯತಂತ್ರದ ನಿರ್ಣಯವೇ ದುಬೈಯನ್ನ ವಿಶ್ವಕ್ಕೆ ಹೊಸದಾಗಿ ಪರಿಚಯಿಸಿತು. ಬುರ್ಜ್ ಖಲೀಫಾ, ಪಾಮ್ ಐಲ್ಯಾಂಡ್ಸ್, ದುಬೈ ಮಾಲ್ ಅಂತಹ ವಿಶ್ವ ದರ್ಜೆಯ ಕಟ್ಟಡಗಳಿಗೆ ಕನಸಿನ ಯೋಜನೆಗಳು ಆರಂಭವಾದವು. ವಿಶ್ವಾದ್ಯಂತ ಶ್ರೀಮಂತರು, ವ್ಯಾಪಾರಿಗಳನ್ನ ಆಕರ್ಷಿಸುವ ಒಂದು ಜಾಗತಿಕ ಬ್ರ್ಯಾಂಡ್ ಆಗಿ ದುಬೈಯನ್ನ ರೂಪಿಸಲಾಯಿತು. ಈ ಯಶಸ್ಸಿನ ಹಿಂದಿನ ಆರ್ಥಿಕ ಕಾರ್ಯತಂತ್ರ, ದೂರದೃಷ್ಟಿ ನಿಜಕ್ಕೂ ಅದ್ಭುತ. ಆದ್ರೆ ನಾವು ಮರೆಯಬಾರದು, ಈ ಅದ್ಭುತ ಕಟ್ಟಡಗಳೆಲ್ಲವೂ ಕೇವಲ ಹಣದಿಂದ ಮಾತ್ರವಲ್ಲ, ಸಾವಿರಾರು ಕಾರ್ಮಿಕರ ಬೆವರು, ಕಷ್ಟ, ತ್ಯಾಗದ ಅಡಿಪಾಯದ ಮೇಲೆ ನಿಂತಿವೆ. ಈ ಕಟ್ಟಡಗಳು ದುಬೈಯನ್ನ ಕೇವಲ ಒಂದು ನಗರವಾಗಿ ಮಾತ್ರವಲ್ಲ, ವಿಶ್ವಾದ್ಯಂತ ಶ್ರೀಮಂತರು ತಮ್ಮ ಹಣವನ್ನ ಖರ್ಚು ಮಾಡಲು ಬರುವ ಒಂದು ವಿಶ್ವ ದರ್ಜೆಯ ಬ್ರ್ಯಾಂಡ್ ಆಗಿ ಪರಿವರ್ತಿಸಿದರು. ಈ ಅದ್ಭುತ ಕನಸಿನ ನಗರಗಳು ಹುಟ್ಟಿಕೊಂಡವು. ಆದರೆ ಈ ಹೊಳಪು, ಐಷಾರಾಮಿಗಳ ಹಿಂದೆ ಒಂದು ಕತ್ತಲಿನ ಸತ್ಯವಿದೆ. ಆ ಸತ್ಯವೇನೆಂದ್ರೆ, ಈ ಅದ್ಭುತ ಕಟ್ಟಡಗಳ ಅಡಿಪಾಯಗಳು ಲಕ್ಷಾಂತರ ಕಾರ್ಮಿಕರ ಬೆವರು, ಕಷ್ಟ, ರಕ್ತದಿಂದ ತೊಯ್ದಿವೆ. ಈ ಭಾಗವನ್ನ ಯಾವ ಟೂರಿಸ್ಟ್ ಗೈಡ್ ಸಹ ತೋರಿಸೋದಿಲ್ಲ, ಯಾವ ಐಷಾರಾಮಿ ಜಾಹೀರಾತಿನಲ್ಲೂ ಕಾಣಿಸೋದಿಲ್ಲ. ನೀವು ಸಾಮಾಜಿಕ ಮಾಧ್ಯಮದಲ್ಲಿ ನೋಡುವ ಬುರ್ಜ್ ಖಲೀಫಾ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ಆಗಿದೆ. ಆದ್ರೆ ಇದನ್ನ ನಿರ್ಮಿಸಿದ ಸಾವಿರಾರು ಕಾರ್ಮಿಕರು, ಮುಖ್ಯವಾಗಿ ಭಾರತೀಯರು, ನೇಪಾಳಿಗಳು, ಬಾಂಗ್ಲಾದೇಶಿಗಳು, ತಿಂಗಳುಗಟ್ಟಲೆ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಶಾಖದಲ್ಲಿ ತೀವ್ರವಾದ ಬಿಸಿಲಿನಲ್ಲಿ ಕೆಲಸ ಮಾಡಬೇಕಾಯಿತು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ದೀರ್ಘವಾದ ಕೆಲಸದ ಸಮಯ. ಇದಕ್ಕೆ ಪ್ರತಿಫಲವಾಗಿ ಅವರಿಗೆ ದೊರೆಯುವುದು ತಿಂಗಳಿಗೆ ಕೇವಲ 800 ರಿಂದ 1000 ದಿರ್ಹಂ, ಅಂದ್ರೆ ಸುಮಾರು 18,000 ರಿಂದ 22,000 ರೂಪಾಯಿಗಳು ಮಾತ್ರ. ಈ ಮೊತ್ತ ಅವರ ಕುಟುಂಬಕ್ಕೆ ಕಳಿಸಲು ಅವರ ಕಷ್ಟಕ್ಕೆ ಸಾಕಾಗೋದಿಲ್ಲ. ಇಷ್ಟೇ ಅಲ್ಲದೆ ಬಹಳಷ್ಟು ಕಾರ್ಮಿಕರ ಪಾಸ್ಪೋರ್ಟ್ ಗಳನ್ನ ಕಂಪನಿಗಳೇ ವಶಪಡಿಸಿಕೊಳ್ತವೆ. ಇದರಿಂದ ಅವರು ತಮ್ಮ ಉದ್ಯೋಗವನ್ನ ಅಥವಾ ದೇಶವನ್ನ ಬಿಟ್ಟು
ಬಿಟ್ಟು ಓಡಿ ಹೋಗದಂತೆ ಕಂಪನಿಗಳಿಗೆ ಸಾಧ್ಯವಾಗ್ತದೆ. ಈ ಕಾರ್ಮಿಕರು ವಾಸಿಸೋ ಲೇಬರ್ ಕ್ಯಾಂಪ್ ಕೊಠಡಿಗಳು ತುಂಬಾ ಕಿರಿದಾಗಿ ದಾರುಣವಾಗಿರ್ತವೆ. ಒಂದು ಸಣ್ಣ ಕೊಠಡಿಯಲ್ಲಿ 8 ರಿಂದ 10 ಜನಕ್ಕಿಂತ ಹೆಚ್ಚಿನವರು ಒಟ್ಟಿಗೆ ವಾಸಿಸಬೇಕಾಗ್ತದೆ. ಅವರಿಗೆ ಕನಿಷ್ಠ ಎಸಿ ಸೌಲಭ್ಯವಿರೋದಿಲ್ಲ, ವೈಯಕ್ತಿಕ ಗೌಪ್ಯತೆ ಪ್ರೈವಸಿ ಇರೋದಿಲ್ಲ. ಈ ಕಾರ್ಮಿಕರ ರಕ್ತ ಬೆವರು ಕಷ್ಟದಿಂದಲೇ ದುಬೈ ನಗರ ಇಷ್ಟೊಂದು ಹೊಳೆಯುತ್ತಿದೆ. ಅತ್ಯಂತ ದುಃಖಕರ ವಿಷಯವೇನೆಂದ್ರೆ, ಕೆಲವು ವರದಿಗಳ ಪ್ರಕಾರ ಪ್ರತಿ ವರ್ಷ ನೂರಾರು ವಿದೇಶಿ ಕಾರ್ಮಿಕರು, ಮುಖ್ಯವಾಗಿ ಭಾರತೀಯರು, ನಿರ್ಮಾಣ ಕೆಲಸದಲ್ಲಿ ಅಪಘಾತಗಳಿಂದ ಅಥವಾ ತೀವ್ರವಾದ ಶಾಖ, ಸರಿಯಾದ ವಿಶ್ರಾಂತಿ ಇಲ್ಲದೆ ಇರೋದ್ರಿಂದ ಪ್ರಾಣ ಕಳೆದುಕೊಳ್ತಿದ್ದಾರೆ. ಆದ್ರೆ ಈ ಸಾವುಗಳು ಮತ್ತೆ ಅವುಗಳ ಕಾರಣಗಳು ಸರ್ಕಾರದ ದಾಖಲೆಗಳಲ್ಲಿ ಎಲ್ಲಿಯೂ ದಾಖಲಾಗುವುದಿಲ್ಲ. ಯಾಕಂದ್ರೆ ದುಬೈ ಸರ್ಕಾರ ಈ ಕಹಿ ಸತ್ಯಗಳನ್ನ ವಿಶ್ವಕ್ಕೆ ತಿಳಿಯಲು ಬಿಡಲು ಇಷ್ಟಪಡೋದಿಲ್ಲ. ಇಲ್ಲಿ ಮಾಧ್ಯಮ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರುತ್ತೆ. ಯಾವ ಒಂದು ನಕಾರಾತ್ಮಕ ಸುದ್ದಿ ಹೊರಬರದಂತೆ ಕಟ್ಟುನಿಟ್ಟಾದ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತದೆ. ದುಬೈನ ಚಿತ್ರಣವನ್ನ ವಿಶ್ವಕ್ಕೆ ಒಂದು ಕೃತಕ ಸ್ವರ್ಗದಂತೆ ನಿರಂತರವಾಗಿ ಪ್ರದರ್ಶಿಸಲಾಗ್ತದೆ. ಒಳಗಡೆ ಆಡಳಿತದ ಭಯ, ಕಷ್ಟಗಳ ಸತ್ಯವನ್ನ ತಡೆಯುವ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಇಷ್ಟೇ ಅಲ್ಲದೆ ದುಬೈ ಒಂದು ಇಸ್ಲಾಮಿಕ್ ನಗರವಾಗಿರೋದ್ರಿಂದ ಕಠಿಣ ಕಾನೂನುಗಳಿರ್ತವೆ ಎಂದುಕೊಳ್ತೇವೆ. ಆದ್ರೆ ರಾತ್ರಿಯಾದ ಕೂಡಲೇ ಈ ನಗರದ ಕೆಲವು ಬೀದಿಗಳಲ್ಲಿ, ಕ್ಲಬ್ಗಳಲ್ಲಿ ಕ್ಯಾಮೆರಾಗಳ ಕಣ್ಣಿಗೆ ಸಿಗದ ಲೋಕಗಳು ನಡೆಯುತ್ತವೆ. ಅನೇಕ ವರದಿಗಳ ಪ್ರಕಾರ ಇಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಅಕ್ರಮ ಸಾಗಾಣಿಕೆ ಮತ್ತೆ ಲೈಂಗಿಕ ವ್ಯಾಪಾರದ ರಹಸ್ಯ ಜಾಲಗಳು ಕಾರ್ಯನಿರ್ವಹಿಸುತ್ತಿವೆ. ಆಫ್ರಿಕಾ, ಏಷ್ಯಾ, ಪೂರ್ವ ಯುರೋಪಿಯನ್ ದೇಶಗಳಿಂದ ಅನೇಕ ಮಹಿಳೆಯರನ್ನ ಮಾಡೆಲಿಂಗ್ ಅಥವಾ ಹೋಟೆಲ್ ಉದ್ಯೋಗದ ಹೆಸರಲ್ಲಿ ತಂದು ಬಲವಂತವಾಗಿ ಈ ಕತ್ತಲಿನ ಕೂಪದೊಳಗೆ ತಳ್ಳಲಾಗ್ತಿದೆ. ದುಃಖಕರವಾದ ಸಂಗತಿ ಏನೆಂದ್ರೆ, ಈ ಮಹಿಳೆಯರು ಸಹಾಯಕ್ಕಾಗಿ ಪೊಲೀಸರ ಬಳಿಗೆ ಹೋದರೂ ಅವರನ್ನೇ ಜೈಲಿಗೆ ಕಳಿಸಲಾಗ್ತದೆ. ಇಲ್ಲಿ ಕಾನೂನುಗಳು ಕಠಿಣವಾಗಿರುವಂತೆ ಕಾಣಿಸಿದರೂ ವಾಸ್ತವವಾಗಿ ಅವು 2 ಮುಖಗಳನ್ನ ಹೊಂದಿವೆ. ಒಂದು ಶ್ರೀಮಂತರಿಗೆ, ವ್ಯಾಪಾರಿಗಳಿಗೆ, ಮತ್ತೊಂದು ಬಡ ಕಾರ್ಮಿಕರಿಗೆ. ಒಬ್ಬ ವಿದೇಶಿ ವ್ಯಾಪಾರಿ ತಪ್ಪು ಮಾಡಿದ್ರೆ ಆ ಪ್ರಕರಣವನ್ನು ಹಣದ ಶಕ್ತಿಯಿಂದ ಸುಲಭವಾಗಿ ತಡೆಯಲಾಗ್ತದೆ. ಆದರೆ ಒಬ್ಬ ಕಾರ್ಮಿಕನು ತನ್ನ ಯಜಮಾನನೊಂದಿಗೆ ಸಣ್ಣ ಜಗಳವಾಡಿದ್ರು ನೇರವಾಗಿ ಜೈಲು ಅಥವಾ ಗಡೀಪಾರು ತಪ್ಪದು. ಇದಕ್ಕೆ ಮುಖ್ಯ ಕಾರಣವೆಂದ್ರೆ ಇಲ್ಲಿನ ಕಫಾಲಾ ವ್ಯವಸ್ಥೆ ಎಂಬ ನಿಯಮ. ಈ ಕಾನೂನಿನ ಪ್ರಕಾರ ಕಾರ್ಮಿಕನು ತನ್ನ ಯಜಮಾನಿಯ ಅಂದ್ರೆ ಸ್ಪಾನ್ಸರ್ ಅನುಮತಿ ಇಲ್ಲದೆ ಬೇರೆಡೆ ಕೆಲಸ ಮಾಡಲಾಗದ್ದು ಅಥವಾ ದೇಶವನ್ನ ಬಿಟ್ಟು ಹೋಗಲಾಗದ್ದು. ಅಂದರೆ ಕಾನೂನಾತ್ಮಕವಾಗಿ ಅವನು ತನ್ನ ಯಜಮಾನಿಯ ಬಳಿ ಬಂದಿಯಂತೆ ಜೀವಿಸಬೇಕಾಗ್ತದೆ. ಕೊನೆಗೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡುವ ಚಿನ್ನದ ಕಾರುಗಳು, ಐಷಾರಾಮಿ ಬೀಚ್ಗಳು, ವಿಲಾಸದ ಜೀವನ, ಇದು ದುಬೈನ ಕೇವಲ 10% ಸತ್ಯವಷ್ಟೇ. ಉಳಿದ 90% ಕಾಣದ ದುಬೈ. ಅಲ್ಲಿ ಮನುಷ್ಯನು ಕೇವಲ ಒಂದು ಯಂತ್ರವಾಗಿ ಬದಲಾಗ್ತಾನೆ. ಅಲ್ಲಿ ಬೆವರೇ ಕರೆನ್ಸಿ ಆಗುತ್ತೆ. ಪ್ರತಿಯೊಂದು ನಗುವಿನ ಹಿಂದೆ ಒಂದು ಬಲವಂತವಿರುತ್ತದೆ. ದುಬೈನ ಹೊಳಪು ಎಷ್ಟು ತೀವ್ರವಾಗಿದೆಯೋ ಅದರ ಹಿಂದಿನ ಕತ್ತಲು, ಕಾರ್ಮಿಕರ ಕಷ್ಟ, ಅಪೂರ್ಣವಾಗಿ ಉಳಿದ ಕನಸುಗಳು ಅಷ್ಟೇ ಆಳವಾಗಿವೆ. ದುಬೈ ಮತ್ತೆ ಯುಎಇಯಲ್ಲಿ ಪ್ರತಿ ವರ್ಷ ಸುಮಾರು 30 ಲಕ್ಷ ಭಾರತೀಯ ಕಾರ್ಮಿಕರು ಕೆಲಸಕ್ಕಾಗಿ ಬರ್ತಾರೆ. ಇವರು ಕೇವಲ ತಮಗಾಗಿ ಮಾತ್ರವಲ್ಲ, ಭಾರತದಲ್ಲಿರುವ ತಮ್ಮ ಕುಟುಂಬಗಳಿಗಾಗಿ, ಅವರ ಒಳ್ಳೆಯ ಭವಿಷ್ಯಕ್ಕಾಗಿ ಸಾಲ ತೀರಿಸಲು ಎಷ್ಟೋ ಕನಸುಗಳೊಂದಿಗೆ ಈ ಮರುಭೂಮಿಯ ದೇಶಕ್ಕೆ ಬರ್ತಾರೆ. ಭಾರತದಲ್ಲಿರುವ ಅವರ ಕುಟುಂಬದ ಸದಸ್ಯರು ತಮ್ಮ ಮಗ ಈಗ ವಿದೇಶದಲ್ಲಿ ರಾಜನಂತಹ ಜೀವನವನ್ನ ನಡೆಸ್ತಿದ್ದಾನೆ, ಲಕ್ಷಾಂತರ ಹಣವನ್ನ ಗಳಿಸ್ತಿದ್ದಾನೆ ಎಂದು ಗಟ್ಟಿಯಾಗಿ ನಂಬುತ್ತಾರೆ. ಆದ್ರೆ ಇಲ್ಲಿನ ನಿಜ ತುಂಬಾ ಕಠಿಣವಾಗಿರುತ್ತೆ. ಬಹಳಷ್ಟು ಕಾರ್ಮಿಕರಿಗೆ ತಿಂಗಳುಗಟ್ಟಲೆ ತಮ್ಮ ಮನೆಗೆ ಹಣವನ್ನ ಕಳಿಸಲಾಗುತ್ತಿಲ್ಲ. ಯಾಕಂದ್ರೆ ಅವರಿಗೆ ಬರುವ ಕಡಿಮೆ ಸಂಬಳ ಇಲ್ಲಿನ ವಸತಿ, ಆಹಾರ, ಸಾರಿಗೆಯಂತಹ ದೈನಂದಿನ ಖರ್ಚುಗಳಿಗೆ ಮಾತ್ರ ಸಾಕಾಗ್ತದೆ. ಅಥವಾ ಕೆಲವೊಮ್ಮೆ ಸಂಬಳವನ್ನ ತಡೆ ಹಿಡಿಯುವಂತಹ ಸಮಸ್ಯೆಗಳು ಎದುರಾಗ್ತವೆ. ವರ್ಷಗಟ್ಟಲೆ ಕಷ್ಟಪಟ್ಟು ಕಾಲಾನುಗುಣವಾಗಿ ತಮ್ಮ ದೇಶಕ್ಕೆ ಮರಳಿದಾಗ ಅವರು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುವುದು ಕೇವಲ ತೀವ್ರವಾದ ದಣಿವು, ಮಾನಸಿಕ ಒತ್ತಡ ಮತ್ತೆ ಅಪೂರ್ಣವಾಗಿ ಉಳಿದ ಕನಸುಗಳನ್ನ ಮಾತ್ರ. ಇದನ್ನ ನೋಡಿ ದುಬೈ ಒಂದು ಕೆಟ್ಟ ನಗರವ ಎಂದ್ರೆ ಇಲ್ಲ, ದುಬೈ ನಗರವು ಸ್ವತಃ ಕೆಟ್ಟದ್ದಲ್ಲ. ಸಮಸ್ಯೆ ಈ ನಗರವನ್ನ ನಡೆಸುವ ವ್ಯವಸ್ಥೆಯಲ್ಲಿದೆ. ಆ ವ್ಯವಸ್ಥೆ ಮನುಷ್ಯನನ್ನ ಕೇವಲ ಹಣ ಗಳಿಸುವ ಒಂದು ಸಾಧನವಾಗಿ ಮಾತ್ರ ನೋಡ್ತದೆ. ಈ ವ್ಯವಸ್ಥೆ ಬಡ ಕಾರ್ಮಿಕರ ಬೆವರು, ಕಷ್ಟವನ್ನ ಕದ್ದು ಅದರಿಂದ ಶ್ರೀಮಂತರಿಗಾಗಿ ಒಂದು ಐಷಾರಾಮಿ ಪ್ರಪಂಚವನ್ನ ನಿರ್ಮಿಸ್ತದೆ. ದುಬೈ ಒಂದು ಕನ್ನಡಿಯಂತದ್ದು. ಈ ಕನ್ನಡಿ ಏನನ್ನ ತೋರಿಸ್ತದೆ ಎಂದ್ರೆ, ಒಂದು ಸಮಾಜದಲ್ಲಿ ಕೇವಲ ಶ್ರೀಮಂತಿಕೆಯ ಪ್ರದರ್ಶನ ಮತ್ತೆ ಹಣದ ಮೇಲೆಯೇ ಗಮನ ಕೇಂದ್ರೀಕರಿಸಿದಾಗ ಆ ಸಮಾಜದಲ್ಲಿ ಮಾನವೀಯತೆ ಮತ್ತೆ ಬಡವರ ಮೌಲ್ಯವು ಎಲ್ಲೋ ಕಳೆದು ಹೋಗ್ತದೆ.
ಆದ್ದರಿಂದ ಮುಂದಿನ ಬಾರಿ ನೀವು ದುಬೈನ ಹೊಳಪನ್ನ ನೋಡಿದಾಗ ಒಂದು ಕ್ಷಣ ನಿಂತು ಯೋಚಿಸಿ, ಈ ಅದ್ಭುತವಾದ ಹೊಳಪಿನ ಹಿಂದೆ ಎಷ್ಟು ಕತ್ತಲುಗಳಿವೆ, ಎಷ್ಟು ನಿರಪರಾಧಿಗಳ ಕನಸುಗಳು ಮರಳಿನಲ್ಲಿ ಕರಗಿ ಹೋಗಿವೆ, ಎಷ್ಟು ನಗುಗಳು ಕೇವಲ ಬಲವಂತದಿಂದಾಗಿ ಮಾತ್ರ ತುಟಿಗಳ ಮೇಲೆ ಕಾಣಿಸಿಕೊಂಡಿವೆ. ದುಬೈ ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಸಾವಿರಾರು ಭಾರತೀಯರ ತ್ಯಾಗದಿಂದ ನಿರ್ಮಿತವಾದ ಒಂದು ನಿಜವಾದ ಕತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.